ಸರ್ಕಾರದ ಯೋಜನೆಗಳ ಹಣ ಕೇವಲ ವೈಯಕ್ತಿಕ ಖರ್ಚಿಗೆ ಮಾತ್ರ ಸೀಮಿತ ಅಲ್ಲ, ಬದಲಿಗೆ ಮನ್ಸ್ ಮಾಡಿದ್ರೆ ಇಡೀ ಗ್ರಾಮದ ಚಿತ್ರಣವನ್ನೇ ಬದಲಾಯಿಸಬಹುದು ಅನ್ನೋದಕ್ಕೆ ಉತ್ತರ ಕನ್ನಡದ ಒಂದು ಪುಟ್ಟ ಗ್ರಾಮ ಸಾಕ್ಷಿಯಾಗಿದೆ. ನೀವು ನೋಡ್ತಾ ಇದ್ದೀರಾ statenews.live. ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ. ಹೌದು, ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಒಗ್ಗೂಡಿಸಿ ಹಾಳಾಗಿದ್ದ ಶಾಲೆಯ ಅಡುಗೆ ಕೋಣೆಯನ್ನ ಮರು ನಿರ್ಮಾಣ ಮಾಡುವ ಮೂಲಕ ಇಲ್ಲಿನ ಮಹಿಳೆಯರು ನಾಡಿಗೆ ಮಾದರಿಯಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಅಂಬುಕೋಣ ಎನ್ನುವ ಪುಟ್ಟ ಗುಡ್ಡಗಾಡು ಗ್ರಾಮ ಇದು. ಈ ಗ್ರಾಮದಲ್ಲಿ ಇರುವುದೇ ಕೇವಲ 49 ಮನೆಗಳು. ಇಲ್ಲಿನ ಸರ್ಕಾರಿ ಶಾಲೆಯಲ್ಲಿ ಸದ್ಯ 16 ಮಕ್ಕಳು ಕಲಿತಾ ಇದ್ದಾರೆ. ಆದ್ರೆ ಈ ಶಾಲೆಯಲ್ಲಿದ್ದ ಅಡುಗೆ ಕೋಣೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿತ್ತು. ಬಿಸಿ ಊಟ ತಯಾರಿಸಲು ಶಾಲೆಯ ಸಿಬ್ಬಂದಿ ಹಾಗೂ ಮಕ್ಕಳು ಪರದಾಡುವಂತಾಗಿತ್ತು. ಶಾಲೆಯ ಉಳಿವಿಗಾಗಿ ಏನಾದ್ರೂ ಮಾಡಲೇಬೇಕು ಅಂತ ಗ್ರಾಮಸ್ಥರು ಯೋಚಿಸ್ತಾ ಇದ್ದಾಗ ಹೊಳೆದಿದ್ದೇ ಆ ಒಂದು ಐಡಿಯಾ. SDMC ಅಧ್ಯಕ್ಷರು ಹಾಗೂ ಊರ ನಾಗರಿಕರೆಲ್ಲ ಸೇರಿ ಅಕ್ಷರ ದಾಸೋಹ ಕೊಠಡಿಯನ್ನು 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಿಕೊಟ್ಟಿದ್ದೀವಿ. ಗೃಹಲಕ್ಷ್ಮಿ ಹಣ ಎಲ್ಲ ಸೇರಿಸಿ ಮಹಿಳೆಯರೆಲ್ಲ ಸೇರಿಸಿ ಕಟ್ಟಿಕೊಟ್ಟಿದ್ದೀವಿ. ಊರ ನಾಗರಿಕರು ಎಲ್ಲ ಮಹಿಳೆಯರೆಲ್ಲ ಸೇರಿಕೊಂಡು ಮಕ್ಕಳಿಗೆ ವ್ಯವಸ್ಥೆ ಆಗುವಂತೆ ಮಾಡಿದ್ದೀವಿ. 49 ಮನೆ ಉಂಟು. ಎಲ್ಲ ಹೆಂಗಸರೆಲ್ಲ ಸೇರಿ ಗೃಹಲಕ್ಷ್ಮಿನ ಹಣ ಹಾಕಿದ್ದೀವಿ. ಗ್ರಾಮದ 49 ಮಹಿಳೆಯರು ತಮಗೆ ಸರ್ಕಾರದಿಂದ ಬರುವ ಗೃಹಲಕ್ಷ್ಮಿ ಯೋಜನೆಯ 1 ತಿಂಗಳ ಹಣವನ್ನ ಶಾಲೆಯ ಅಭಿವೃದ್ಧಿಗೆ ನೀಡಲು ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದರು. ಪ್ರತಿ ಮಹಿಳೆಯರು 2,000 ರೂಪಾಯಿಯಂತೆ ಒಟ್ಟು 49 ಮಹಿಳೆಯರಿಂದ 98,000 ರೂಪಾಯಿ ಹಣ ಸಂಗ್ರಹವಾಯಿತು. ಮಹಿಳೆಯರ ಈ ಅದ್ಭುತ ನಿರ್ಧಾರಕ್ಕೆ ಇಡೀ ಗ್ರಾಮಸ್ಥರು ಕೂಡ ಸಾಥ್ ನೀಡಿದ್ರು. ನಮ್ಮ ಊರಿನ ಎಲ್ಲ ಮಹಿಳೆಯರು ಗೃಹಲಕ್ಷ್ಮಿ ಹಣವನ್ನು ಒಟ್ಟಾಗಿಸಿಕೊಂಡು ಈ ಒಂದು ಅಡುಗೆ ಕೋಣೆಯನ್ನು ಪುರುಷರ ಜೊತೆಗೂ ಸೇರಿಕೊಂಡು ಅದನ್ನು ನಿರ್ಮಾಣ ಮಾಡಿದ್ದಾರೆ. ನಮ್ಮ ಊರವರೆಲ್ಲ ಒಂದು ವಾರ್ಷಿಕೋತ್ಸವದಂಥ ಹಣವನ್ನು ಹಾಗೂ ಮಹಿಳೆಯರ ಗೃಹಲಕ್ಷ್ಮಿ ಹಣ, ಸಾರ್ವಜನಿಕರ ದೇಣಿಗೆ, SDMC ಸಹಕಾರ, ಹಳೆಯ ವಿದ್ಯಾರ್ಥಿಗಳ ಒಂದು ಸತತ ಪ್ರಯತ್ನದ ಮೂಲಕವಾಗಿ ನಾವು ಇವತ್ತು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಅಡುಗೆ ಕೋಣೆ ನಿರ್ಮಾಣ ಮಾಡಿಕೊಂಡಿದ್ದೇವೆ. ಊರಿನ ಎಲ್ಲ ಮಹಿಳೆಯರು ಮತ್ತು ಎಲ್ಲ ನಾಗರಿಕರೆಲ್ಲ ಸೇರಿ ಗೃಹಲಕ್ಷ್ಮಿ ಹಣವನ್ನು ಇದಕ್ಕೆ ಉಪಯೋಗಿಸಿ ಸರಿಯಾದ ಅಡುಗೆ ಕೋಣೆ ನಿರ್ಮಿಸಿದೆ. ಗ್ರಾಮದ ಉಳಿದ ಜನರೆಲ್ಲರೂ ಸೇರಿ ಮತ್ತೊಂದು 1 ಲಕ್ಷ ರೂಪಾಯಿ ಹಣವನ್ನ ದೇಣಿಗೆಯಾಗಿ ಸಂಗ್ರಹಿಸಿದ್ರು. ಹೀಗೆ ಒಟ್ಟಾದ ಒಟ್ಟು 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಲೆಯ ಅಡುಗೆ ಕೋಣೆಯನ್ನ ಅದ್ಭುತವಾಗಿ ಮರು ನಿರ್ಮಾಣ ಮಾಡಲಾಗಿದೆ. ಸರ್ಕಾರದ ಹಣ ಮತ್ತು ಸಾರ್ವಜನಿಕರ ಸಹಭಾಗಿತ್ವ ಸೇರಿದ್ರೆ ಎಂಥ ಉತ್ತಮ ಕೆಲಸ ಮಾಡಬಹುದು ಎಂಬುದಕ್ಕೆ ಕುಮಟಾದ ಅಂಬುಕೋಣ ಗ್ರಾಮದ ಈ ಗೃಹಲಕ್ಷ್ಮಿಯರೇ ಸಾಕ್ಷಿ. ಗೃಹಲಕ್ಷ್ಮಿ ಹಣವನ್ನ ಸದ್ಬಳಕೆ ಮಾಡಿಕೊಂಡು ಇಡೀ ನಾಡಿಗೆ ಮಾದರಿಯಾಗಿರುವಂತಹ ಅಂಬುಕೋಣದ ಗೃಹಲಕ್ಷ್ಮಿಯರು ಹಾಗೂ ಗ್ರಾಮಸ್ಥರಿಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ಸಲ್ಯೂಟ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಈ ರೀತಿಯ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ statenews.live.